ಆತ 12 ವರ್ಷಗಳ ಹಿಂದೆ ಬೆಳಗಾವಿ ನಗರಕ್ಕೆ ಬಂದಿದ್ದ. 2004ರಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದ. ಆತ ಈಗ ಸಾವಿರಾರು ಕೋಟಿಯ ಒಡೆಯನಾಗಿದ್ದಾನೆ. 12 ವರ್ಷದಲ್ಲಿ ಸಾವಿರಾರು ಕೋಟಿ ಒಡೆಯನಾದ ಆತನ ವಿರುದ್ಧ ಈಗ ಸಾವಿರಾರು ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕರಣದ ತನಿಖೆ ಈಗ ಸಿಐಡಿ ನಡೆಸ್ತಾ ಇದೆ. ಯಾರು ಆ ವ್ಯಕ್ತಿ, ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಅಂದು ಐಸ್ ಕ್ರೀಮ್ ಮಾರುತ್ತಿದ್ದವನು ಇಂದು ಕೋಟಿ ಒಡೆಯ. 4500 ಕೋಟಿ ವಂಚನೆ ಪ್ರಕರಣ. ಶಿವಾನಂದ್ಗೆ ಕಾಕಿ ಗ್ರಿಲ್. ಹೀಗೆ ಓಂ ನಮಃ ಶಿವಾಯ ಎನ್ನುತ್ತಾ ಬರುತ್ತಿರುವಂತಹ ಈತನ ಹೆಸರು ಶಿವಾನಂದ್ ನೀಲಣ್ಣವರ್ ಅಂತ. ಬೆಳಗಾವಿ ಜಿಲ್ಲೆಯ ಶಿವಂ ಅಸೋಸಿಯೇಟ್ನ ಮಾಲೀಕ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂತಹ ಈತ ಬೆಳಗಾವಿ ಭಾಗದ ಜನರಿಗೆ ಚಿರಪರಿಚಿತ. ಆದರೆ ಈ 2 ದಿನಗಳಿಂದ ಇಡೀ ರಾಜ್ಯದ ಜನರಿಗೆ ಪರಿಚಯವಾಗಿದ್ದಾನೆ. ಹೌದು, ಯಾಕಂದ್ರೆ ಈತನ ವಿರುದ್ಧ ಬರೋಬ್ಬರಿ 4500 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು. 2004ರಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ ಡಬ್ಬಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದವ ಇದೇ ಶಿವಾನಂದ್ ನೀಲಣ್ಣವರ್ ಈಗ ಸಾವಿರಾರು ಕೋಟಿಯ ಒಡೆಯನಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಈತ ಶುರು ಮಾಡಿದ್ದ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆ. ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ ಬರೋಬ್ಬರಿ 35,000 ಜನರಿಗೆ ಹೆಚ್ಚಿನ ಬಡ್ಡಿ ನೀಡುವ ಆಮಿಷ ತೋರಿಸಿ ಲಕ್ಷ ಹೂಡಿಕೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಬೆಳಗಾವಿ ಪೊಲೀಸರು ತನಿಖೆ ನಡೆಸಿದಾಗ RBI ಗೈಡ್ಲೈನ್ಸ್ ಪಾಲಿಸದೆ ಹಣ ಹೂಡಿಕೆಯನ್ನು ಮಾಡಿಕೊಂಡಿದ್ದಾನೆ ಎನ್ನುವುದು ಕೂಡ ಬಯಲಾಗಿದೆ. ಇದರಿಂದ ಕೂಡಲೇ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಶಿವಾನಂದ್ ನೀಲಣ್ಣವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ. ನಿನ್ನೆ ರಾತ್ರಿಯೇ ಶಿವಾನಂದನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಇಂದು ಶಿವಂ ಅಸೋಸಿಯೇಟ್ಸ್ ಕಚೇರಿಗೆ ಕರೆತಂದು ಇಂಚಿಂಚು ಶೋಧವನ್ನು ನಡೆಸಿದ್ದಾರೆ. ಆದರೆ ಪೊಲೀಸ್ ವಿಚಾರಣೆಯಲ್ಲಿ ಏನನ್ನೂ ಕೂಡ ಬಾಯ್ಬಿಡದ ಶಿವಾನಂದ್ ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು ಎನ್ನುತ್ತಿದ್ದಾನೆ. ತಾನು ಎಲ್ಲರಿಗೂ ಕೂಡ ಹಣ ನೀಡಿದ್ದೇನೆ, ಎಲ್ಲರನ್ನೂ ಕೂಡ ತೃಪ್ತಿಯಾಗಿಟ್ಟಿದ್ದೇನೆ, ಯಾರ ಹಣವೂ ಕೂಡ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದ್ದು ACP ಶ್ರವಣ್ ಕುಮಾರ್ ತನಿಖೆಗೆ ಇಳಿದಿದ್ದಾರೆ. ಇನ್ನು ಕಚೇರಿಯಲ್ಲಿ ಶೋಧ ನಡೆಸುವಂತಹ ವೇಳೆ 3700 ಚೆಕ್ ಹಾಗೂ ಬಾಂಡ್ಗಳು ಕೂಡ ಸಿಕ್ಕಿದ್ದು, ಈ ವಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಚೆಕ್ ಬಾಂಡ್ ನೀಡಲು ರೆಡಿ ಇಟ್ಟುಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆ ಆಗುವ ಸಂಭವ ಇದ್ದು ದಾಳಿಯಿಂದ ಸದ್ಯ ಅದು ನಿಂತಿದೆ. ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳಿದಂಗೆ ಈ ಪ್ರಕರಣದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದೂನೇ ದುಡ್ಡಿದೆ. ಇಡೀ ದಿನ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳು ರೋಚಕ ವಿಷಯವನ್ನು ಬಯಲಿಗೆಳೆದಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನರು ಹೂಡಿಕೆ ಮಾಡಿರುವುದಾಗಿ ಪೊಲೀಸ್ ಮಾಹಿತಿಯಿಂದ ಗೊತ್ತಾಗಿದೆ. ಹೀಗಾಗಿ ಈ ಪ್ರಕರಣವನ್ನ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ. ದಾಖಲೆಗಳ ಪರಿಶೀಲನೆ ಬಳಿಕ ಪೊಲೀಸರು ಜಿಲ್ಲಾಧಿಕಾರಿಗೆ ವರದಿ ನೀಡಿದ್ದಾರೆ. ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಂ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಸಾವಿರಾರು ಕೋಟಿ ವಂಚನೆ ಪ್ರಕರಣ CIDಗೆ ಶಿಫ್ಟ್. ಸದ್ಯ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇತ್ತ ಇಂದು ರಾತ್ರಿ ಶಿವಾನಂದ್ ನೀಲಣ್ಣವರವರನ್ನ ಕೋರ್ಟಿಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ.
ಇದರ ನಡುವೆ ಪ್ರಕರಣದಲ್ಲಿ ಹೊರ ರಾಜ್ಯದಿಂದಲೂ ಕೂಡ ಹೂಡಿಕೆ ಹಾಗೂ ಬಹುಕೋಟಿ ವಂಚನೆಯಾಗಿರುವುದು ಕೂಡ ಬಯಲಾಗಿದೆ. ಜಿಲ್ಲಾಧಿಕಾರಿಗಳ ವರದಿ ಆಧರಿಸಿ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ಮುಂದೆ ಶಿವಾನಂದ್ ನೀಲನ್ ಅವರಿಗೆ ಪ್ರಕರಣ ಸಂಬಂಧ ಸಿಐಡಿ ಟೀಮ್ ಡ್ರಿಲ್ ಶುರು ಮಾಡಲಿದೆ. ವಂಚನೆ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ತನಿಖೆ ಪೂರ್ಣಗೊಳ್ಳಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆತ 12 ವರ್ಷಗಳ ಹಿಂದೆ ಬೆಳಗಾವಿ ನಗರಕ್ಕೆ ಬಂದಿದ್ದ. 2004ರಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದ. ಆತ ಈಗ ಸಾವಿರಾರು ಕೋಟಿಯ ಒಡೆಯನಾಗಿದ್ದಾನೆ. 12 ವರ್ಷದಲ್ಲಿ ಸಾವಿರಾರು ಕೋಟಿ ಒಡೆಯನಾದ ಆತನ ವಿರುದ್ಧ ಈಗ ಸಾವಿರಾರು ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕರಣದ ತನಿಖೆ ಈಗ ಸಿಐಡಿ ನಡೆಸ್ತಾ ಇದೆ. ಯಾರು ಆ ವ್ಯಕ್ತಿ, ಏನಿದು ಪ್ರಕರಣ, ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಅಂದು ಐಸ್ ಕ್ರೀಮ್ ಮಾರುತ್ತಿದ್ದವನು ಇಂದು ಕೋಟಿ ಒಡೆಯ. 4,500 ಕೋಟಿ ವಂಚನೆ ಪ್ರಕರಣ. ಶಿವಾನಂದ್ಗೆ ಕಾಕಿ ಗ್ರಿಲ್. ಹೀಗೆ ಓಂ ನಮಃ ಶಿವಾಯ ಎನ್ನುತ್ತಾ ಬರುತ್ತಿರುವಂತಹ ಈತನ ಹೆಸರು ಶಿವಾನಂದ್ ನೀಲನ್ ಅವರಂತ. ಬೆಳಗಾವಿ ಜಿಲ್ಲೆಯ ಶಿವಂ ಅಸೋಸಿಯೇಟ್ನ ಮಾಲೀಕ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂತಹ ಈತ ಬೆಳಗಾವಿ ಭಾಗದ ಜನರಿಗೆ ಚಿರಪರಿಚಿತ. ಆದರೆ ಈ 2 ದಿನಗಳಿಂದ ಇಡೀ ರಾಜ್ಯದ ಜನರಿಗೆ ಪರಿಚಯವಾಗಿದ್ದಾನೆ. ಹೌದು, ಯಾಕಂದ್ರೆ ಈತನ ವಿರುದ್ಧ ಬರೋಬ್ಬರಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು. 2004ರಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ ಡಬ್ಬಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದವ ಇದೇ ಶಿವಾನಂದ್ ನೀಲನ್ ಅವರ್ ಈಗ ಸಾವಿರಾರು ಕೋಟಿಯ ಒಡೆಯನಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಈತ ಶುರು ಮಾಡಿದ್ದ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆ. ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ ಬರೋಬ್ಬರಿ 35,000 ಜನರಿಗೆ ಹೆಚ್ಚಿನ ಬಡ್ಡಿ ನೀಡುವ ಆಮಿಷ ತೋರಿಸಿ ಲಕ್ಷ ಹೂಡಿಕೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಬೆಳಗಾವಿ ಪೊಲೀಸರು ತನಿಖೆ ನಡೆಸಿದಾಗ RBI ಗೈಡ್ಲೈನ್ಸ್ ಪಾಲಿಸದೆ ಹಣ ಹೂಡಿಕೆಯನ್ನು ಮಾಡಿಕೊಂಡಿದ್ದಾನೆ ಎನ್ನುವುದು ಕೂಡ ಬಯಲಾಗಿದೆ. ಇದರಿಂದ ಕೂಡಲೇ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಶಿವಾನಂದ್ ನೀಲನ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ. ನಿನ್ನೆ ರಾತ್ರಿಯೇ ಶಿವಾನಂದನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಇಂದು ಶಿವಂ ಅಸೋಸಿಯೇಟ್ಸ್ ಕಚೇರಿಗೆ ಕರೆತಂದು ಇಂಚಿಂಚು ಶೋಧವನ್ನು ನಡೆಸಿದ್ದಾರೆ. ಆದರೆ ಪೊಲೀಸ್ ವಿಚಾರಣೆಯಲ್ಲಿ ಏನನ್ನೂ ಕೂಡ ಬಾಯ್ಬಿಡದ ಶಿವಾನಂದ್ ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು ಎನ್ನುತ್ತಿದ್ದಾನೆ. ತಾನು ಎಲ್ಲರಿಗೂ ಕೂಡ ಹಣ ನೀಡಿದ್ದೇನೆ, ಎಲ್ಲರನ್ನೂ ಕೂಡ ತೃಪ್ತಿಯಾಗಿಟ್ಟಿದ್ದೇನೆ, ಯಾರ ಹಣವೂ ಕೂಡ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದ್ದು ಎಸಿಪಿ ಶ್ರವಣ್ ಕುಮಾರ್ ತನಿಖೆಗೆ ಇಳಿದಿದ್ದಾರೆ. ಇನ್ನು ಕಚೇರಿಯಲ್ಲಿ ಶೋಧ ನಡೆಸುವಂತಹ ವೇಳೆ 3,700 ಚೆಕ್ ಹಾಗೂ ಬಾಂಡ್ಗಳು ಕೂಡ ಸಿಕ್ಕಿದ್ದು ಈ ವಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಚೆಕ್ ಬಾಂಡ್ ನೀಡಲು ರೆಡಿ ಇಟ್ಟುಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆ ಆಗುವ ಸಂಭವ ಇದ್ದು ದಾಳಿಯಿಂದ ಸದ್ಯ ಅದು ನಿಂತಿದೆ. ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿ ಹೇಳಿದಂಗೆ ಈ ಪ್ರಕರಣದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದ್ದು ದುಡ್ಡಿದೆ. ಇಡೀ ದಿನ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳು ರೋಚಕ ವಿಷಯವನ್ನು ಬಯಲಿಗೆಳೆದಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನರು ಹೂಡಿಕೆ ಮಾಡಿರುವುದಾಗಿ ಪೊಲೀಸ್ ಮಾಹಿತಿಯಿಂದ ಗೊತ್ತಾಗಿದೆ. ಹೀಗಾಗಿ ಈ ಪ್ರಕರಣವನ್ನು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ. ದಾಖಲೆಗಳ ಪರಿಶೀಲನೆ ಬಳಿಕ ಪೊಲೀಸರು ಜಿಲ್ಲಾಧಿಕಾರಿಗೆ ವರದಿ ನೀಡಿದ್ದಾರೆ. ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಂ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ
35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಸಾವಿರಾರು ಕೋಟಿ ವಂಚನೆ ಪ್ರಕರಣ ಸಿಐಡಿಗೆ ಶಿಫ್ಟ್. ಸದ್ಯ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇತ್ತ ಇಂದು ರಾತ್ರಿ ಶಿವಾನಂದ್ ನೀಲಣ್ಣವರವರನ್ನ ಕೋರ್ಟಿಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ. ಇದರ ನಡುವೆ ಪ್ರಕರಣದಲ್ಲಿ ಹೊರ ರಾಜ್ಯದಿಂದಲೂ ಕೂಡ ಹೂಡಿಕೆ ಹಾಗೂ ಬಹುಕೋಟಿ ವಂಚನೆಯಾಗಿರುವುದು ಕೂಡ ಬಯಲಾಗಿದೆ. ಜಿಲ್ಲಾಧಿಕಾರಿಗಳ ವರದಿ ಆಧರಿಸಿ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ಮುಂದೆ ಶಿವಾನಂದ್ ನೀಲಣ್ಣವರಿಗೆ ಪ್ರಕರಣ ಸಂಬಂಧ ಸಿಐಡಿ ಟೀಮ್ ಡ್ರಿಲ್ ಶುರು ಮಾಡಲಿದೆ. ವಂಚನೆ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ತನಿಖೆ ಪೂರ್ಣಗೊಳ್ಳಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.